ನಮಸ್ಕಾರ ಸ್ನೇಹಿತರೆ, ಪೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದೆ ಮಕ್ಕಳ ಜೊತೆಗೆ ನಾವು ಹೇಗಿರಬಹುದು ಅಥವಾ ಅದಕ್ಕೆ ನಾವು ಏನು ಪೂರಕವಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು ಈಗಿನ ಸಿಚುವೇಶನ್ಗಳಲ್ಲಿ. ಇದನ್ನು ನಾವು ಪೇರೆಂಟಿಂಗ್ ಅಂತ ಹೇಳ್ತೀವಿ. ಪೇರೆಂಟಿಂಗ್ ಅಂತಂದರೆ ಪಾಲನೆ ಪೋಷಣೆ, ಮಕ್ಕಳ ಪಾಲನೆ ಮತ್ತು ಪೋಷಣೆ ಹೇಗೆ ಮಾಡಬೇಕು ಅಂತ. ಇಡೀ ನಮ್ಮ ಪ್ರಪಂಚದಲ್ಲಿ ವರ್ಲ್ಡಿನಲ್ಲಿ ಈಗ ಇರುವ ಅತ್ಯಂತ ಬರ್ನಿಂಗ್ ಪ್ರಾಬ್ಲಮ್, ಅತ್ಯಂತ ದೊಡ್ಡ ಸಮಸ್ಯೆ ಅಂತಂದರೆ ಇದುವೇ. ಇಡೀ ವರ್ಲ್ಡಿನಲ್ಲಿ ಬಂದಿರುವ ಸಮಸ್ಯೆ ಇದು. ಅವರವರ ಆಯಾಯ ದೇಶದ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಿನ್ನೆಲೆಯಿಂದ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಿಂದ ಅವರದ್ದೇ ಆದ ಕೆಲವು ಸಮಸ್ಯೆಗಳು ಅದರಲ್ಲಿ ಇದೆ, ಕಾರಣಗಳಿದೆ. ಆದರೆ ನಮ್ಮ ದೇಶದಲ್ಲಿ ನಮ್ಮ ತಂದೆ ತಾಯಿಯಂದರಿಗೆ ಅವರ ಮಕ್ಕಳಲ್ಲಿ ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿ ಇದನ್ನು ಬೆಳೆಸಲಿಕ್ಕೆ ಗೊತ್ತಿಲ್ಲ. ಇದು ದೊಡ್ಡ ಸಮಸ್ಯೆ. ಒಂದು ಸಣ್ಣ ಉದಾಹರಣೆ ನಾನು ಹೇಳ್ತೇನೆ. ನಮಗೆ ಇತ್ತೀಚೆಗೆ ಕೊರೋನಾ ಬಂತು. ಈ ಕೊರೋನಾ ಬಂದ ಸಂದರ್ಭದಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ ಒಂದು ದೊಡ್ಡ ತಪ್ಪು ಮಾಡಿತು. ಅದೇನು ತಪ್ಪು ಮಾಡಿದ್ದು ಅಂತಂದರೆ, ಅವರಿಗೆ ಪಾಠ ಪ್ರವಚನ ಮಾರ್ಕ್ಸು ಇದೇ ಮುಖ್ಯ ಆಗಿ ಹೋಯಿತು. ನಮ್ಮ ಎಜುಕೇಷನ್ ಸಿಸ್ಟಮ್ ಅಂತಂದರೆ ವ್ಯವಸ್ಥೆ, ನಮ್ಮ ಶೈಕ್ಷಣಿಕ ವ್ಯವಸ್ಥೆ ಅಂತ ನಾನು ಹೇಳಿದಾಗ ಅದರಲ್ಲಿ ಟೀಚರ್ಸ್ಗಳು ಬರ್ತಾರೆ, ತಂದೆ ತಾಯಿಯಂದರು ಬರ್ತಾರೆ, ಪಾಠ ಪ್ರವಚನವನ್ನು ತಯಾರು ಮಾಡಿರ್ತಾರಲ್ಲ ಎಕ್ಸ್ಪರ್ಟ್ಗಳು ಅವರು ಬರ್ತಾರೆ, ಗೌರ್ಮೆಂಟ್ ಬರ್ತದೆ, ಆಮೇಲೆ ಶೈಕ್ಷಣಿಕ ವಿಶೇಷ ತಜ್ಞರು ಬರ್ತಾರೆ. ಇದೆಲ್ಲ ಸೇರಿ ಅದೊಂದು ವ್ಯವಸ್ಥೆ, ಶೈಕ್ಷಣಿಕವಾದ ವ್ಯವಸ್ಥೆ, ಸಿಸ್ಟಮ್ ಅಂತ ನಾವು ಹೇಳ್ತೇವೆ. ಈ ಸಿಸ್ಟಮಿನಲ್ಲಿ ನಾನು ಹೇಳಿದ ಇಷ್ಟೂ ಜನಗಳು ಕೂಡ ಫೇಲ್ ಆದರು. ಯಾಕೆಂದರೆ ಕೊರೋನಾ ಬಂದ ಆ ಸಮಸ್ಯೆಯನ್ನು ಎಲ್ಲರೂ ಅನುಭವಿಸ್ತಿದ್ದ ಸಂದರ್ಭದಲ್ಲಿ ಕೂಡ ಇಷ್ಟು ಜನರಿಗೂ ಸ್ವಲ್ಪ ಕಾಲ ಆ ಮಕ್ಕಳ ಶೈಕ್ಷಣಿಕ ವಿಷಯಕ್ಕೆ ತಡೆ ಇಟ್ಕೊಳ್ಳುವುದಕ್ಕೆ ತಾಳ್ಮೆ ಯಾರಿಗೂ ಇರಲಿಲ್ಲ. ಯಾರೂ ಅದನ್ನು ಒಪ್ಪಲಿಲ್ಲ. ಲೇಟ್ ಆಯಿತು, ನನ್ನ ಮಗುವಿನ ಭವಿಷ್ಯ ಹೋಯಿತು ಅಂತ. ಇದು ನಮ್ಮಲ್ಲಿರುವ ಅನೇಕ ಜನ ತಂದೆ ತಾಯಿಯಂದರಿಗೆ, ಎಜುಕೇಷನ್ ಎಕ್ಸ್ಪರ್ಟ್ಸ್ಗಳಿಗೆ, ಟೀಚರ್ಸ್ಗಳಿಗೆ ಇರುವಂಥ ಒಂದು ತಪ್ಪು ಅಭಿಪ್ರಾಯ, ತಪ್ಪು ಕಲ್ಪನೆ. ಅದರಿಂದಲಾಗಿ ಏನಾಯಿತು, ಪಾಠ ಮಾಡಲಿಕ್ಕೆ ಶಾಲೆಗೆ ಮಾಸ್ಟರ್ಗಳಿಗೆ ಹೋಗೋಕ್ಕಾಗೋಲ್ಲ. ಆಮೇಲೆ ತಂದೆ ತಾಯಿಯಂದರಿಗೆ ಮಕ್ಕಳಿಗೆ ಪಾಠ ಮಾಡಲಿಕ್ಕೆ ಭಯ, ಆತಂಕ, ಗಾಬರಿ. ಇದಕ್ಕೆ ಏನು ಪರಿಹಾರ ಅಂತಂದರೆ ಆನ್ಲೈನ್ ಟೀಚಿಂಗ್ ಅಂತ ಶುರುವಾಯಿತು. ಆ ಆನ್ಲೈನ್ ಟೀಚಿಂಗ್ ಅನಗತ್ಯವಾಗಿ ಅದು ಸ್ಟಾರ್ಟ್ ಮಾಡಿದಂತಹ ಒಂದು ಅಭ್ಯಾಸ ಇವತ್ತಿನ ದಿವಸ ಮಕ್ಕಳನ್ನು, ಟೀಚರ್ಸ್ಗಳನ್ನು, ತಂದೆ ತಾಯಿಯಂದಿರನ್ನು ನಿದ್ರೆ ಕೆಡಿಸ್ತಾ ಇದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಯಾರಿಗೆ. ಎಷ್ಟು ಜನ ನನ್ನ ಹತ್ರ ಬರ್ತಾ ಇದ್ದಾರೆ ಪೇಷಂಟ್ಸ್ಗಳು, ಬರುವವರು ಎಲ್ಲರೂ ಹೇಳುವ ಸಮಸ್ಯೆ, ಸರ್ ಒಂದು ಸರ್ತಿ ಇವನನ್ನು ಮೊಬೈಲಿಂದ ಹೊರಗಡೆ ಮಾಡಿಬಿಡಿ ಅಂತ. ಅದೇ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಈಗಲೂ ಕೂಡ ಆನ್ಲೈನಲ್ಲಿ ಈಗಲೂ ನಾನು ಎಷ್ಟೋ ಸರ್ತಿ ನೋಡಿದ್ದೀನಿ ನಮ್ಮ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತಿರುವಂಥದ್ದು ಆನ್ಲೈನ್ ಟೀಚಿಂಗಿನ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡುವಂಥದ್ದು. ಆನ್ಲೈನ್ ಏನಾಗ್ತದೆ ಆಯಿತಾ, ತಂದೆ ತಾಯಿಯಂದರಿಗೂ ಅದು ಆ ಕಾಲದಲ್ಲಿ ಸ್ವಲ್ಪ ಖುಷಿ ಆಯಿತು, ಅವರಿಗೆ ನೆಮ್ಮದಿ ಆಯಿತು. ಯಾಕೆ, ಅಬ್ಬಾ ನನ್ನ ಮಗು ಇನ್ನು ಭವಿಷ್ಯದಲ್ಲಿ ಒಳ್ಳೆಯವನಾಗ್ತಾನೆ, ಒಳ್ಳೆ ಎಜುಕೇಷನ್ ಸಿಗ್ತದೆ, ನಾಳೆ ದಿವಸ ಅವನು ಒಳ್ಳೆ ಡಾಕ್ಟರ್, ಇಂಜಿನಿಯರ್ ಆಗ್ತಾನೆ, ನನಗೆ ಇರುವ ಭಯ ಎಲ್ಲ ಹೊರಟೋಗ್ತಪ್ಪ ಅಂತ ತಂದೆ ತಾಯಿಯಂದರು ಚೆನ್ನಾಗಿ ನಿದ್ರೆ ಮಾಡಿದ್ರು. ಆಗ ನಿದ್ದೆ ಮಾಡಿದ್ರು, ಈಗ ನಿದ್ರೆ ಕೆಡ್ಕೊಳ್ತಾ ಇದ್ದಾರೆ. ಈಗಕ್ಕೆಂತ ಪರಿಹಾರ ಇದಕ್ಕೆ? ಅವರೇ ಸೃಷ್ಟಿ ಮಾಡಿಕೊಂಡಂತಹ ಸಮಸ್ಯೆ. ತಂದೆ ತಾಯಿಯಂದರಾಗಲಿ, ಎಜುಕೇಷನ್ ವ್ಯವಸ್ಥೆ ಆಗಲಿ, ಟೀಚರ್ಸ್ಗಳಾಗಲಿ ಅವರೇ ಸೃಷ್ಟಿ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ. ನಮ್ಮ ಕಂಟ್ರೋಲ್ ತಪ್ಪಿದ ಮೇಲೆ ಹೇಗೆ ಅದಕ್ಕೆ ಪರಿಹಾರ ಮಾಡುವಂಥದ್ದು? ಅದಕ್ಕೆ ಪೂರಕವಾಗಿ ಈಗ ಏನಾಗ್ತಿದೆ ಅಂತಂದರೆ, ತಂದೆ ತಾಯಂದಿರಿಗೆ ಮಕ್ಕಳ ಜೊತೆ ಕೂರಿಸಿಕೊಂಡು ಒಂದು ಕತೆ ಹೇಳುವುದಕ್ಕೆ ಪುರ್ಸೊತ್ತಿಲ್ಲ, ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ತಾರೆ. ಎಷ್ಟೋ ಕಡೆ ನಾನು ನೋಡಿದ್ದೀನಿ ಈ ಸಮಸ್ಯೆ.
ಒಂದು ಊಟಕ್ಕೂ ಟೈಮ್ ಇರೋದು. ಊಟಕ್ಕೂ ಟೈಮ್ ಇರೋದಿಲ್ಲ, ಮೊಬೈಲು. ತಂದೆ ತಾಯಿ ಅಂದರೆ ಮೊಬೈಲ್ ನೋಡಿಕೊಂಡು ಕೂತ್ಕೊಂಡ್ರೆ ನಾವು ಮಗುವಿನಲ್ಲಿರುವ ಮೊಬೈಲನ್ನ ಸಮಸ್ಯೆಯನ್ನು ಹೆಂಗೆ ಸರಿ ಮಾಡೋದು? ನಿನಗೆ ಕೇಳಿದ್ದಕ್ಕೆ ಒಂದು ನೆನಪಾಗ್ತದೆ. ನನಗೊಂದು ವಿಷಯ ಹೇಳ್ತೀನಿ. ಶ್ರೀಯಮ್ಮ, ನೀವು ಕೇಳಿರ್ಬೋದು, ಮುಮ್ತಾಜ್ ಅಲಿ ಖಾನ್ ಅಂತ. ಅವರು ಒಂದು ಬುಕ್ ಪಬ್ಲಿಷ್ ಮಾಡಿದ್ದಾರೆ. ಬುಕ್ ಆಗಲಿಲ್ಲ, ಅದು ಇಂಟರ್ನೆಟ್ಟಿನಲ್ಲಿ ಇದೆ. ಯೂತ್ ಇನಿಷಿಯೇಟಿವ್ ಅಂತ ಹೇಳ್ಕೊಂಡು ಅದರಲ್ಲಿ ಒಂದು ಮಾಡಿ, ನನ್ನ ಹತ್ರ ಇದೆ ಅದು. ಅದರದ್ದು ಫುಲ್ ಆರ್ಟಿಕಲ್ ನನ್ನ ಹತ್ರ ಉಂಟು. ಅದು PDF ನಲ್ಲಿ ಇರೋದು. ಅದರಲ್ಲಿ ತಂದೆ ತಾಯಿ ಆಗಿರುವವರು ತನ್ನ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಹೇಗೆ ಬೆಳೆಸಬೇಕು ಅಂತ ಹೇಳೋದಕ್ಕೆ ಅತ್ಯಂತ ಉತ್ತಮವಾದ ಒಂದು ಗೈಡೆನ್ಸ್ ಇದೆ ಅದರಲ್ಲಿ. ನಾನು ಕೇಳೋದಿದ್ರೆ ಪ್ರತಿಯೊಬ್ಬ ತಂದೆ ತಾಯಿಯಂದರೂ ಅದನ್ನು ಓದಬೇಕು, ಅದನ್ನು ಓದಿ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸಬೇಕು. ಅಂದರೆ ಅಳವಡಿಸಿಕೊಳ್ಳಿಕ್ಕೆ ಇರುವಂಥದ್ದೇ ಅದು ಗೈಡ್ ಅದು. ನೀವು ಇಂಥದ್ದನ್ನು ಹಿಂಗೆ ಮಾಡಬೇಕು, ಈ ಥರದ್ದು ಮಾಡಬೇಕು, ಈ ರೀತಿ ಮಾಡಬೇಕು, ಈ ಥರ ಮಾಡಬೇಕು, ಇಂಥದ್ದು ಮಾಡಬೇಕು, ಇಷ್ಟೊತ್ತು ಮಾಡಬೇಕು, ಈ ರೀತಿ ಕರೆಕ್ಟಾಗಿದೆ. ತುಂಬ ಚೆನ್ನಾಗಿದೆ, ಅದು ಭಾಳ ಚೆನ್ನಾಗಿದೆ. ಈ ಮಕ್ಕಳ ಅವರ ವಿದ್ಯಾಭ್ಯಾಸದಲ್ಲಿ ಈ ಒಳ್ಳೆಯ ಮೌಲ್ಯಗಳನ್ನು ಹೇಗೆ ಬೆಳೆಸಬೇಕು ಅಂತ ಹೇಳೋದಕ್ಕೆ ಇರುವಂಥದ್ದು ಇಂಗ್ಲೀಷಿನಲ್ಲಿ ಇರೋದು. ಸಾಮಾನ್ಯವಾಗಿ ತಂದೆ ತಾಯಿಗಳು ಮಾಡಬೇಕಾಗಿರುವ ಮೊದಲನೆಯ ಕೆಲಸ ಏನು ಅಂತಂದರೆ, ಮಕ್ಕಳಲ್ಲಿ ನೀನು ಓದು 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 ಅಂತ ನಾವು ಅವರ ಮೇಲೆ ತಲೆ ತುಂಬಿಸ್ತೀವಲ್ಲ, ಅದನ್ನು ನಿಲ್ಲಿಸಬೇಕು. ಅದು ಫಸ್ಟು ನಿಲ್ಲಬೇಕು. ಪ್ರತಿಯೊಬ್ಬ ತಂದೆ ತಾಯಿಯಂದರು ಮಾಡುವ ದೊಡ್ಡ ಮಿಸ್ಟೇಕ್ ಅದು. ಮಗುವಿನಷ್ಟಕ್ಕೆ ಬೆಳೆಸಲಿಕ್ಕೆ ತಂದೆ ತಾಯಿಯಂದರು ಅವಕಾಶ ಕೊಡುವುದೇ ಇಲ್ಲ. ಈಗ ಉದಾಹರಣೆಗಾಗಿ ನಾನೊಂದು ಉದಾಹರಣೆ ಹೇಳ್ತೀನಿ. ಈಗ ಮಗುವಿಗೆ ನಾನು ಕಲರ್ ಹೇಳಿಕೊಡ್ಬೇಕು. ಕಲರ್ ಹೇಳಿಕೊಡುವಾಗ ನಾವು ಸಾಮಾನ್ಯ ಹೆಂಗೆ ಹೇಳ್ಕೊಡ್ತೀವಿ? ಕಲರ್ ಹೇಳಿಕೊಡುವಾಗ ಶಾಲೆಯಲ್ಲಿ ಒಂದು ಬುಕ್ ಇರ್ತದೆ, ಅದಕ್ಕೆ ಕಲರ್ ಕಾನ್ಸೆಪ್ಟ್ ಅಂತ ಹೇಳೋದು ಬುಕ್ ಇರ್ತದೆ. ಆ ಬುಕ್ಕನ್ನು ತಗೊಂಡು ಬರೋದು, ನಮ್ಮ ಮಗುವಿನ ಹತ್ರ ಆ ಕಲರನ್ನು ಹೇಳೋದು. ತಂದೆ ತಾಯಿ ಇದನ್ನು ನೋಡು, ಇದು ಯಾವ ಕಲರು ಅಂತ ಹೇಳು, ಸಾಮಾನ್ಯವಾದ ಒಂದು ಕ್ರಮ. ಆಮೇಲೆ ಕಲರ್, ಈ ಚಿತ್ರ ಬಿಡಿಸಿ, ಈ ಚಿತ್ರದಲ್ಲಿ ಕಲರ್, ಈ ಕಲರ್ ಹಾಕು, ಕೆಂಪು ಬಣ್ಣ ಹಾಕು, ಬಿಳಿ ಬಣ್ಣ ಹಾಕು, ಈ ಹೂವಿಗೆ ಈ ಬಣ್ಣ ಹಾಕು, ಈ ಥರದ್ದು ಕಲರ್ ಫಿಲ್ಲಿಂಗು. ಸೊ ಇಂಥದ್ದೆಲ್ಲ ಉಂಟು. ಇದೊಂದು ಚಟುವಟಿಕೆ. ಮಕ್ಕಳಿಗೆ ಕಲರ್ನ ವಿಷಯವನ್ನು ಹೇಳಿಕೊಡೋದಕ್ಕೆ ಇರುವಂಥ ಅದೊಂದು ಕೆಲವು ಚಟುವಟಿಕೆಗಳು. ಇದು ಕನ್ವೆನ್ಷನಲ್ ಟೈಪು ಅಂತ ನಾವು ಹೇಳ್ತೀವಿ, ಅಂದರೆ ಮಾಮೂಲಿ ಎಲ್ಲರೂ ಮಾಡುವಂಥದ್ದು. ಈಗ ನಾನು ಹೇಳೋದು, ಈಗ ಒಂದು ಹಳ್ಳಿನಲ್ಲಿ ನಾವಿರ್ತೇವೆ ಅಂತ ಇಟ್ಕೊಳ್ಳೋಣ. ಹಳ್ಳಿನಲ್ಲಿ ಇರುವಾಗ ಆ ಮಗುವಿಗೆ ಕಲರನ್ನು ನಾನು ಹೇಗೆ ಹೇಳಿಕೊಡ್ಬೇಕು? ಪರಿಸರವನ್ನು ನೋಡಿ ಹೇಳಿಕೊಡಬೇಕು. ನನ್ನ ಸುತ್ತಮುತ್ತಲು ಯಾವ ನಮೂನೆಯ ಹೂಗಳಿದೆ, ಯಾವ ನಮೂನೆಯ ಗಿಡಬಳ್ಳಿಗಳಿದೆ, ಅದನ್ನೇ ಕರ್ಕೊಂಡು ಹೋಗಿ ನಮಗೆ ಕಲರ್ ಇರ್ತದಲ್ಲ. ನಾವು ಯಾವಾಗ ನೋಡಿದ್ರೂ ಆ ಮಾಸ್ಟರ್ ಹೇಳಿದವೆ ಎ ಬರಿ, ಬಿ ಬರಿ, ಝೆಡ್ ಬರಿ, ಜೀಬ್ರಾ ಮರಿ, ಮತ್ತೊಂದು ಬರಿ. ಯಾಕೆ? ನಮ್ಮ ಮನೆಯ ಸುತ್ತಮುತ್ತಲೇ ಪ್ರಾಣಿಗಳಿಲ್ವಾ? ಅದನ್ನು ಕರ್ಕೊಂಡು ಹೋಗಿದ್ದು ಹಕ್ಕಿಗಳಿಲ್ವಾ? ಈಗ ನಮ್ಮ ಮನೆಯಲ್ಲಿ, ಈಗ ನಮ್ಮ ಹಳ್ಳಿಗಳಲ್ಲೆಲ್ಲ ನಾನು ಎಷ್ಟು ಕಡೆ ನೋಡಿದೆ, ಎಷ್ಟು ಹಕ್ಕಿಗಳು ಬರ್ತವೆ. ಆ ಹಕ್ಕಿಗಳ ಹತ್ರ ಕರ್ಕೊಂಡು ಹೋಗಿದ್ದು, ಈ ಬಣ್ಣದ ಹಕ್ಕಿ ನೋಡಿ, ಈ ಕಲರ್ ಹಕ್ಕಿ. ಮೊನ್ನೆ ಹಾಗಾಯಿತು, ನಾನು ಎಲ್ಲೋ ಒಂದು ಕಡೆ ಕೇಳಿದೆ, ಯಾವುದೊಂದು ಮಗು ಒಂದು ಕಲರ್ ಒಂದು ಹಕ್ಕಿಯ ಹೆಸರು ಹೇಳಿತು. ಈ ಹಕ್ಕಿ ಗೊರವಂಕ ಹಕ್ಕಿ ಕೇಳಿತು. ಗೊರವಂಕ ಹಕ್ಕಿ ನನಗೆ ಪಕ್ಕ ಗೊತ್ತಾಗಲಿಲ್ಲ, ಗೊರವಂಕ ಹಕ್ಕಿ ಎಲ್ಲಿ ಅಂತ. ನಾನು ಒಂದು ಸತಿ ನೆಟ್ಟಿನ ತೆಗೆದು ನೋಡಿದೆ, ಓಪನ್ ಮಾಡಿದೆ, ಅದು ಒಂದು ಗೊತ್ತಾಯಿತು, ಅದು ಇಂಥ ಹಕ್ಕಿ ಅಂತ ನನಗೆ ಗೊತ್ತಾಯಿತು. ನಾನು ಹೇಳಿದೆ, ನೋಡು, ಅದು ಇಂಥ ಜಾಗದಲ್ಲಿ ಇಲ್ಲಿ ಯಾವಲ್ಲಿ ಇರ್ತದಲ್ಲ ಹಕ್ಕಿ, ಅದೇ ಹಕ್ಕಿ ಅದು, ಆಯಿತಾ? ಇದನ್ನು ನೋಡು, ನಿನಗೆ ಕಾಣ್ತದೆ. ಅಂದರೆ ನಮ್ಮ ಪರಿಸರವೇ ನಮಗೆ ಒಳ್ಳೆಯ ಗುರುಗಳು. ತಂದೆ ತಾಯಿ ಆಗಿರುವವರು ಮೊದಲನೇದಾಗಿ ಮಾಡಬೇಕಾಗಿರುವ ಕೆಲಸ ಏನು ಅಂತಂದರೆ, ಓದು ಬರಿ ಅಂತ ಹೇಳುವಂಥದ್ದನ್ನು ಒಂದು ಬದಿಗಿಟ್ಟು ನಮ್ಮ ಮಕ್ಕಳನ್ನು ನಮ್ಮ ಸುತ್ತಮುತ್ತಲಿನ ವಾತಾವರಣದ ಪರಿಚಯ ಮಾಡಿಸಿಕೊಡ್ಬೇಕು. ಅದು ಮೊದಲನೇ ಕೆಲಸ. ಗಾಳಿ, ಉದಾಹರಣೆಗೆ ಗಾಳಿ ಬೀಸುವುದರ ಬಗ್ಗೆ, ಗಾಳಿ ಹೇಗೆ ಬೀಸುತ್ತದೆ, ಯಾವ ಕಡೆಯಿಂದ ಬೀಸುತ್ತದೆ, ಗಾಳಿ ಯಾಕೆ ಬೀಸುತ್ತದೆ, ಅದನ್ನು ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಯಾಕೆ ಹೇಳಿಕೊಡೋದಿಲ್ಲ? ಟೆಕ್ಸ್ಟ್ ಬುಕ್ಕಿನಲ್ಲಿ ಅದನ್ನು ಬರುವುದಿಲ್ಲ. ಅದು ನಾವು ಮಕ್ಕಳಿಗೆ ಹೇಳಿಕೊಡ್ಬೋದು. ಮಗುವಿಗೆ ಅನುಭವ ಆಗ್ತದೆ. ಈ ಬೆಳಗಿನ ಹೊತ್ತೆದ್ದಾಗ ತಂಪು ಗಾಳಿ ಬೀಸುತ್ತದೆ, ಅದು ಎಲ್ಲಿಂದ ಬಂತು ಗಾಳಿ, ಯಾಕೆ ಬಂತು, ಅದನ್ನು ವಿವರಿಸಲಿಕ್ಕೆ ಆಗೋದಿಲ್ಲ ನಮಗೆ ತಂದೆ ತಾಯಂದರಿಗೆ. ಚಿಕ್ಕ ವಯಸ್ಸಿನಿಂದನೇ ನಾವು ಇದನ್ನು ಹೇಳಿಕೊಡೋಕ್ಕೆ ಶುರು ಮಾಡಬೇಕು. ಇದು ಒಂದು. ಅಂದರೆ ನಮ್ಮ ಸುತ್ತಮುತ್ತಲೇ ಇರುವ ನೈಸರ್ಗಿಕವಾದ ವಿಷಯಗಳನ್ನು ಇಟ್ಟುಕೊಂಡೇ ಅದರಲ್ಲಿಯೇ ಮಕ್ಕಳನ್ನು
ಪಾಠದ ತೋರಿಸಿ ಕರ್ಕೊಂಡು ಹೋಗಿ ಅದರಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಅದರಲ್ಲಿ ಹೇಳಿಕೊಡಬೇಕಾಗಿದ್ದು ಅದು ಅತ್ಯಂತ ಮುಖ್ಯವಾದ ವಿಷಯ. ಇದು ಒಂದು. ಎರಡನೇದು ವಿಷಯ ಏನು ಅಂತಂದರೆ, ತಂದೆ ತಾಯಿ ಆಗಿದ್ದವರು ಇಬ್ಬರೂ ಕೂಡ ಪ್ರತಿ ದಿವಸ ತನ್ನ ಮಗುವನ್ನು ಪಕ್ಕದಲ್ಲಿ ಕೂರಿಸಬೇಕು, ಮೈಗೆ ಟಚ್ ಆಗಬೇಕು. ತೊಡೆ ಮೇಲೆ ಕೂರಿಸಿದ್ರೆ ತುಂಬ ಉತ್ತಮ. ಕೊನೆಯ ಪಕ್ಷ ಒಂದು 10 ನಿಮಿಷ ನನ್ನ ಮಗುವನ್ನು ನನ್ನ ಪಕ್ಕದಲ್ಲಿ ಕೂರಿಸಬೇಕು. ಎಷ್ಟು ಜನ ತಂದೆ ತಾಯಿಯಂದರು ಈ ಕೆಲಸ ಮಾಡ್ತಾರೆ? ಯಾಕೆ ಇದನ್ನು ಕೂರಿಸಬೇಕು, ಯಾಕೆ ಮಾಡಬೇಕು ಅಂತಂದರೆ, ಮಗುವಿಗೆ ಎಷ್ಟೋ ಸರ್ತಿ ಒಂದು ಭಾವನೆ ಬರ್ತದೆ, ನಾನು ನನ್ನ ತಂದೆ ತಾಯಿಯನ್ನು ಕಳ್ಕೊಳ್ತೀನೋ ಅಂತ ಒಂದು ಭಾವನೆ ಬರ್ತದೆ. ಅದು ಮಗುವಿಗೆ ಎಷ್ಟೋ ಮಕ್ಕಳಿಗೆ ಬರ್ತದೆ. ಅದೇ ಥರ ಸುಮಾರು ಜನ ತಂದೆ ತಾಯಂದಿರಿಗೆ ಅದು ಹೇಗೆ ಅಂತಂದರೆ, ಕೆಲವು ಜನ ತಾಯಂದಿರಿಗೆ ಆ ಥರ ಸಮಸ್ಯೆ ಎಷ್ಟು ಜನಕ್ಕೆ ಬರ್ತದೆ ಅದು. ಈಗ ತಾಯಿಯ ಹೊಟ್ಟೆಯಿಂದ ಮಗು ಹೊರಗಡೆ ಬರುವಲ್ಲಿಯವರೆಗೆ ಆ ಮಗು ಹೊಟ್ಟೆಯ ಒಳಗಡೆಯೇ ಇರ್ತದೆ. ಇದು ನನ್ನದು, ನನ್ನ ಒಳಗಡೆ ಇದೆ ಅಂತ ಹೇಳುವ ಭಾವನೆ ತಾಯಿಗೆ ಇರ್ತದೆ. ಹೊರಗಡೆಗೆ ಬಂದ ಕೂಡಲೇ ನಾನು ಇದನ್ನು ಕಳ್ಕೊಂಡೆ, ನನ್ನಿಂದ ಹೊರಗಡೆ ಹೋಯಿತು, ಕಳ್ಕೊಂಡೆ ಅಂತ ಹೇಳುವ ಭಾವನೆ ಬರ್ತದೆ ತಾಯಿಗೆ. ಸ್ವಾಭಾವಿಕ, ತಪ್ಪಲ್ಲ, ಆಯಿತಾ. ಸ್ವಲ್ಪ ಸಮಯ ಅದು ದಿವಸ ಕಳೆದ ಮೇಲೆ ನನಗೇನಾಗ್ತದೆ, ಆ ಮಗು ನನ್ನ ಕಣ್ಣೆದುರು ಕಾಣದಿದ್ರೆ ನನಗೆ ಭಯ, ಹೆದರಿಕೆ. ಅಯ್ಯೋ, ನನ್ನ ಮಗುನ ಕಳ್ಕೊಂಡೆ ಅಂತ. ಬರ್ತಾ ಬರ್ತಾ ಮುಂದಕ್ಕೆ ಏನಾಗ್ತದೆ ಅಂತಂದರೆ, ಆ ಮಗುವನ್ನು ಇನ್ನೊಬ್ಬರು ಪ್ರೀತಿ ತೋರಿಸ್ಲಿಕ್ಕೆ ಕೊಟ್ಟರೆ ಆವಾಗ ನನ್ನ ಮಗು ಕಳ್ಕೊಳ್ತೀನಿ ಅಂತ ಭಯ. ಈ ಥರದ ಸನ್ನಿವೇಶಗಳಾಗ್ತದೆ. ತಂದೆ ತಾಯಿ ಆಗಿದ್ದವರಿಗೂ, ಮುಖ್ಯವಾಗಿ ತಾಯಿಗೆ, ನನ್ನ ಮಗುವನ್ನು ನಾನು ಯಾವಾಗ ಕಳ್ಕೊಳ್ತೇನೋ ಅಂತ ಹೇಳುವ ಒಂದು ಭಯ, ಆತಂಕ ಒಳಗಡೆ ಇರ್ತದೆ, ಸುತ್ತ ಮನಸ್ಸಿನಲ್ಲಿ ಇರ್ತದೆ. ಅದು ತಂದೆ ಆದವನು ಪ್ರೀತಿ ಮಾಡಿದ್ರು ಕೂಡ ಅದೇ. ಹೌದು, ತಂದೆಗೂ ಆಗಿರ್ತದೆ, ಭಾವನೆ ಇರ್ತದೆ. ಈಗ ತಾಯಿ ಆ ಭಾವನೆ, ತಂದೆ ಆಗಿದ್ದವನು ಪ್ರೀತಿ ಮಾಡಿದ್ರು ಕೂಡ ಹಾಗೆ ಆಗ್ತದೆ. ಆಯ್ತಾ. ಒಂದು ಅದರ ಜೊತೆ ಮಗುವಿಗೂ ಕೂಡ ಅದೇ ಭಾವನೆ ಇರ್ತದೆ. ನನ್ನ ತಂದೆ ತಾಯಿನ ನಾನು ಶಾಲೆಗೆಲ್ಲ ಹೋಲಿಕೆ ಶುರು ಮಾಡ್ತದಲ್ಲ, ಆವಾಗ ತಾಯಿಯನ್ನು ಕಣ್ಣಿಗೆ ಕಾಣೋದಿಲ್ಲ, ಎಷ್ಟೋ ಹೊತ್ತು ತಂದೆಯನ್ನು ಕಾಣೋದಿಲ್ಲ, ಸಂಪರ್ಕ ಇರುವುದಿಲ್ಲ. ಆವಾಗ ನನ್ನ ತಾಯಿ ನನ್ನ ದೂರ ಆಗ್ತಾರೋ ಅಂತ ಭಾವನೆ ಮಗುವಿಗೂ ಬರ್ತದೆ. ಹಾಗಾಗಿ ಪ್ರತಿ ದಿವಸ ಈ ಒಳಗಡೆಯ ಈ ಬೇಸರ ಉಂಟಲ್ಲ, ಆ ದುಮ್ಮಾನ ಉಂಟಲ್ಲ, ಅದು ಹೋಗಬೇಕು ಅಂತಂದರೆ ಈ ಕೆಲಸ ಅತ್ಯಂತ ಪ್ರಾಮುಖ್ಯವಾದ. 5 ರಿಂದ 10 ನಿಮಿಷ ತಂದೆ ತಾಯಿ ಪ್ರತ್ಯೇಕವಾಗಿ ಮಗುವನ್ನು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡು ಏನೂ ಮಾಡುವುದು ಬೇಡ. ಆ ಮಗುವೇ ಶುರು ಮಾಡ್ತದೆ ಏನು ಮಾಡಬೇಕು ಅಂತ. ನಾವೇನು ತಾಯಿ ಆಗಿದ್ದವ್ರನ್ನ ಪಕ್ಕದಲ್ಲಿ ಕೂರಿಸಿದ ಕೂಡಲೇ ಯಾವುದಾದ್ರೂ ಒಂದು ತಂದೆ ತಾಯಿ ಒಂದು ಪ್ರಯೋಗ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ನಿಮ್ಮ ಪಕ್ಕದಲ್ಲಿ ನೀವು ಏನೋ ಮಾಡೋದು ಬೇಡ, ಮಾತಾಡಲಿಕ್ಕಿಲ್ಲ, ಸುಮ್ಮನೆ ಸೈಲೆಂಟ್ ಕೂತ್ಕೊಳ್ಳೋದು. ಆದರೆ ನೀವು ಪಕ್ಕದಲ್ಲಿ ಕೂರಿಸಿ ನೀವು ಮೊಬೈಲ್ ಹಾಕೊಂಡು ನೋಡಬಾರ್ದು, ಅದು ಮಾಡಬಾರ್ದು. ಬೇರೆ ಅಧಿಕ ಪ್ರಸಂಗ ಮಾಡಲಿಕ್ಕೆ ಹೋಗಬಾರ್ದು. ಸುಮ್ಮಗೆ ಮಗು ಮತ್ತು ನಿಮ್ಮ ಅಷ್ಟೇ, ನೀವು ಇನ್ಯಾರೂ ಇಲ್ಲ, ಎಂಥದ್ದು ಇಲ್ಲ. ಒಂದು 10 ನಿಮಿಷ ಕೂತ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗ್ತದೆ ಆ ಮಗು ನಿಮ್ಮನ್ನು ಹೇಗೆ ಚೆನ್ನಾಗಿ ನಿಮ್ಮನ್ನು ಪ್ರೀತಿ ವಿಶ್ವಾಸ ಗಳಿಸಿಕೊಡ್ತದೆ. ಅದರೊಟ್ಟಿಗೆ ನಿಮ್ಮ ಮನಸ್ಸಿನ ಒಳಗಡೆ ನಾನು ನನ್ನ ಮಗುವನ್ನು ಕಳ್ಕೊಳ್ಳುತ್ತೇನೆ ಅಂತ ಹೇಳುವ ಭಾವನೆಯೂ ಹೊರಟೋಗ್ತದೆ. ಇದು ಅತ್ಯಂತ ಮುಖ್ಯವಾಗಿದ್ದು ಪೇರೆಂಟಿಂಗಲ್ಲಿ. ಇದು 2ನೇದು ವಿಷಯ. 3ನೇದು ವಿಷಯ ಅತ್ಯಂತ ಮುಖ್ಯವಾಗಿ ಏನು ಅಂತಂದರೆ, ಹೀಗೆ ಕೂರಿಸಿಕೊಂಡುತ್ತಾ ಬರ್ತಾ ಮಗುವಿಗೆ ಕತೆ ಹೇಳಲಿಕ್ಕೆ ಶುರು ಮಾಡಬೇಕು. ಕತೆ ಹೇಳಲಿಕ್ಕೆ ಶುರು ಮಾಡಬೇಕು. ಈ ಕತೆ ಹೇಳುವಾಗ ಏನು ಅಂತಂದರೆ, ನಾವು ಎಷ್ಟೋ ಸರ್ತಿ ಅಂದುಕೊಳ್ತೀವಿ, ನಾನು ಈ ಮಗುವಿಗೆ ಈ ಥರದ ಕತೆ ಹೇಳಿದ್ರೆ ಅವನಿಗೆ ಅರ್ಥವೇ ಆಗೋದಿಲ್ಲ ಅಂತ. ಅದು ಸುಳ್ಳು. ಮಗುವಿಗೆ ನಾನು ಹೇಳಿದ ಕತೆ ಅರ್ಥ ಆಗುವುದಿಲ್ಲ ಅಂತ ಹೇಳುವಂಥದ್ದು ಸುಳ್ಳು. ಇದು ತಂದೆ ತಾಯಿ ಅಂದರೆ ತಪ್ಪು ತಿಳುವಳಿಕೆ. ಯಾವುದೇ ಮಗು ನಾವು ಕತೆ ಹೇಳಿದ ಕೂಡಲೇ ಮಗು ಅರ್ಥ ಮಾಡಿಕೊಡ್ತದೆ. ಅದರ ಲೆವೆಲಿನಲ್ಲಿ ಅರ್ಥ ಮಾಡಿಕೊಡ್ತದೆ ಅಷ್ಟೇ, ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತಿಲ್ಲ. ಮಗುವಿಗೆ ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೆ ಮುಖ್ಯವಾಗಿ ಪಂಚತಂತ್ರದ ಕಥೆಗಳು, ಈಸೋಫನ ನೀತಿ ಕಥೆಗಳು ಅಂತ ಉಂಟು, ಅದು ಒಂದು. ಆಮೇಲೆ ಮತ್ತು ನಮ್ಮ ಹಳೆಯ ಚಂದಮಾಮ ಇತ್ತಲ್ಲ, ಅದರಲ್ಲಿರೋ ಸುಮಾರು ಕಥೆಗಳು, ಚಂದಮಾಮ, ಬಾಲಮಿತ್ರ, ಅದರಲ್ಲಿ ಅದು ಈಗಲೂ ಸಿಗ್ತದೆ, ಕಾಪಿ ಸಿಗ್ತದೆ, ಆನ್ಲೈನಲ್ಲಿ ಸಿಗ್ತದೆ. ಅದರ ಕಥೆಗಳನ್ನು ಮಗುವಿಗೆ ಓದಿ ಹೇಳೋದು, ಆಯಿತಾ. ಆಮೇಲೆ ರಾಮಾಯಣ, ಮಹಾಭಾರತ, ಭಾಗವತ, ಇದರ ಕಥೆಗಳನ್ನು ಹೇಳಿಕೊಂಡು ಕೂತ್ಕೊಳ್ಳೋದು. ಆಮೇಲೆ ಪ್ರಾಣಿ ಪಕ್ಷಿಗಳ ಕಥೆಗಳು, ಅದನ್ನು ಹೇಳ್ಕೊಂಡು ಅದರಲ್ಲೇ ಉಂಟು. ಈ ಕಥೆಗಳನ್ನು ಹೇಳಲಿಕ್ಕೆ ಶುರು ಮಾಡಬೇಕು ಮಕ್ಕಳಿಗೆ. ಅದು ಬಹಳ ಮುಖ್ಯ. ಪ್ರತಿ ದಿವಸದಲ್ಲಿ ಒಂದು ಅರ್ಧ ಗಂಟೆ ಆ ಮಗುವಿನ ಜೊತೆ ಕೂತ್ಕೊಂಡು ಕತೆ ಹೇಳಬೇಕು. 4ನೇದು, ಮೊಬೈಲ್ ನೋಡಿ, ನಾನು ಬೇಡ ಅಂತ ಹೇಳೋದಿಲ್ಲ, ಆದರೆ ಕೊನೆಯ ಪಕ್ಷ ಮಗುವಿನ ಎದುರೇ ದಯವಿಟ್ಟು ಮೊಬೈಲ್ ನೋಡಬೇಡಿ. ನಿಮ್ಮ ಮಕ್ಕಳ ಹತ್ರ ನೀವು ಮೊಬೈಲ್ ನೋಡಿದ್ರೆ ಮಗುವಿಗೆ ಗೊತ್ತಾಗ್ತದೆ ನೀವು ಡಬಲ್ ಸ್ಟ್ಯಾಂಡರ್ಡ್ ಅಂತ.
ನೀವು ಡಬಲ್ ಸ್ಟ್ಯಾಂಡರ್ಡ್ ಅಂತ. ಅದೇ ಮಗು ನಿಮ್ಮ ಹತ್ರ ನಮ್ಮ ಮೊಬೈಲ್ ಕೇಳ್ತದೆ, ನೀವೇನು ಹೇಳ್ತೀರಿ? ಮೊಬೈಲ್ ಬೇಡ ನಿನಗೆ, ಓದು ಅಂತ ಹೇಳ್ತೀವಿ. ಅದೇಗಾಗ್ತದೆ. ನಿಮಗೆ ಮೊಬೈಲ್ ನೋಡ್ಬೋದು, ನಾನು ಮೊಬೈಲ್ ನೋಡ್ಬಾರ್ದು. ಯಾಕೆ ನೋಡಬಾರ್ದು? ಮಗುವಿಗೆ ಸ್ವಾಭಾವಿಕವಾಗಿ ಆ ಪ್ರಶ್ನೆ ಬರುವುದಲ್ವ. ಹಾಗಾಗಿ ಕೊನೆಯ ಪಕ್ಷ ತಂದೆ ತಾಯಿಯಂದರು ಮಗುವಿನ ಎದುರು ದಯವಿಟ್ಟು ಮೊಬೈಲ್ ನೋಡಬೇಡಿ. ಮಗು ಇಲ್ಲದಿದ್ದಾಗ ಬೇಕಾದ್ರೆ ನೋಡಿ. ನಿಮ್ಮದೇ ಆದ ನಿಮ್ಮದು ಒಂದು ವೇಳಾಪಟ್ಟಿ ಮಾಡಿಕೊಳ್ಳಿ. ತಂದೆ ತಾಯಿಯಂದರು ಮಗುವಿನ ಎದುರಿನಲ್ಲಿ ಅದು ಬೇಡ, ಆ ಮೊಬೈಲ್, ಅದಕ್ಕೊಂದು ಟೈಮ್ ಇಟ್ಕೊಳ್ಳಿ. ಮೊಬೈಲ್ ನೋಡೋದು ಬೇಡ ಅಂತ ಯಾರು ಹೇಳೋದಿಲ್ಲ. ಆದರೆ ಅದನ್ನು ನೋಡುವಾಗ ಯೂಟ್ಯೂಬ್ ಮತ್ತೊಂದು, ಮಗು ಇಲ್ಲದಿದ್ದಾಗ ನೋಡಿ, ಅದಕ್ಕೊಂದು ಬೇರೆ ಒಂದು ಟೈಮ್ ಕೊಡಿ. ಮಗು ಇದ್ದಾಗಲೂ ಮಗುವಿನ ಎದುರಿನಲ್ಲೂ ಯಾಕೆ ನೋಡಬೇಕು? ಅಥವಾ ಅನೇಕ ಜನ ಪೇರೆಂಟ್ಸ್ಗಳದ್ದು ಕ್ರಮ ಉಂಟು. ಅದೇನು ಅಂತಂದರೆ, ಮಗುವನ್ನು ರೂಮಿನ ಒಳಗಡೆ ಕೂಡ ಹಾಕೋದು, ಇವರು ಹೊರಗಡೆ ಬಂದು ಟಿ ವಿ ನೋಡೋದು, ಮೊಬೈಲ್ ನೋಡೋದು. ಮಗು ಏನು ಮಾಡಬೇಕು? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ಅದು? ದ್ವಿಮುಖ ನೀತಿ ಅಲ್ವಾ? ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಮಗು ಒಪ್ತದ ಅದನ್ನು? ಯಾವುದೇ ಒಂದು ತಂದೆ ತಾಯಿಯಂದರು ತಿಳ್ಕೊಳ್ಬೇಕಾಗಿರುವ ಮುಖ್ಯ ವಿಷಯ ಏನು ಅಂತಂದರೆ, ಇದು ಅತ್ಯಂತ ಮುಖ್ಯವಾದ ವಿಷಯ ಏನು ಅಂತಂದರೆ, ಮಕ್ಕಳು ತಂದೆ ತಾಯಿ ಏನು ಹೇಳಿದ್ದಾರೆ ಅಂತ ಹೇಳುವುದರಿಂದ ಕಲಿಯುವುದಿಲ್ಲ. ತಂದೆ ತಾಯಿಯಂದರು ಏನು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ, ಅದರಿಂದ ಕಲಿಯುವುದು. ಅನೇಕ ಜನ ತಂದೆ ತಾಯಿಯಂದರಿಗೆ ಇದು ಗೊತ್ತಿಲ್ಲ. ಅದಕ್ಕೆ ತಂದೆ ತಾಯಿಯಂದರು ಸಿಕ್ಕಾಕೊಳ್ಳೋದು. ಅವರು ಹೇಳೋದು ಒಂದು, ಮಾಡೋದು ಇನ್ನೊಂದು. ಅದಾಗಲಿಕ್ಕಿಲ್ಲ. ನೀವು ಏನು ಮಾಡ್ತೀರೋ ಅದುವೇ ಮಗು ಕಲಿಯುವುದು. ಅದರಲ್ಲಿ ನಿಮ್ಮದು ಹಿಪೋಕ್ರಸಿ ಅಂತ ನಾವು ಹೇಳ್ತೀವಿ, ಡಬಲ್ ಸ್ಟ್ಯಾಂಡರ್ಡು. ಅದಿಟ್ಟುಕೊಂಡ್ರೆ ಮಗುವನ್ನು ಬೆಳೆಸಲಿಕ್ಕೆ ಆಗೋದಿಲ್ಲ. ಅದಾಗೋದಿಲ್ಲ. ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿಯೂ ಕೂಡ ಮಗುವಿನ ಎದುರೇ ಜಗಳ ಮಾಡಬೇಡಿ. ಅದು ಸಾಮಾನ್ಯವಾಗಿ ನಡೀತಿದೆ. ಮಗುವಿನ ಎದುರು ಜಗಳ ಮಾಡಬೇಡಿ. ಮಗುವಿನ ಜಗಳ ಮಾಡಿದರೆ ಮಗು ಎಂತ ತಿಳ್ಕೊಳ್ತಾ ಗೊತ್ತದ? ಓ, ಅಪ್ಪ ಅಮ್ಮ ಅಂತಂದ್ರೆ ಹೀಗೆ ಜಗಳ ಮಾಡಬೇಕು. ಈ ಮಗು ಅಂತ ಹೇಳಿದ್ರೆ ಸುಮಾರು ಎಷ್ಟು ಪ್ರಾಯದವರೆಗೆ ಮಗು? 12 ವರ್ಷದವರೆಗೆ ಅವರದ್ದು ಮಕ್ಕಳು ಅಂತ ನಾವು. ಸೊ ಇಷ್ಟು ನಾನು ಹೇಳಿದ ವಿಚಾರಗಳು ತಂದೆ ತಾಯಿಯಂದರು ಮಾಡಿದರೆ ಆ ಮಗು ಒಳ್ಳೆಯ ಬೆಳವಣಿಗೆ ಆಗ್ತದೆ. ಇನ್ನೊಂದು ವಿಚಾರವು, ಈ ಮಕ್ಕಳು ಅಂದ್ರೆ ಈಗ ನೀವು ಹೇಳಿದಷ್ಟು ಬಹಳ ಸಣ್ಣದಿಂದಲೇ ಅವರು ನಮ್ಮನ್ನೆಲ್ಲ ಫಾಲೋ ಮಾಡ್ತಾರೆ. ನಾವು ಹೇಳಿದ್ದಕ್ಕಿಂತ ನೀವು ಹೇಳಿದಾಗ ಅವ್ರು ನಮ್ಮ ನಡವಳಿಕೆಯನ್ನು ಫಾಲೋ ಮಾಡ್ತಾರೆ. ಈಗ ನಾವು ಯಾವುದೋ ಒಂದು ವಿಚಾರಗಳನ್ನು ಮಾತಾಡ್ತಾ ಇರೋದು 4 ಜನ ಸೇರಿದಾಗ, ಸಂಬಂಧಿಕರು ಯಾರು ಬಂದಾಗ ಸ್ವಲ್ಪ ಮಕ್ಕಳ ಲೆವೆಲ್ಗೆ ಬೇಡದ ವಿಚಾರ ಇದ್ರೂ ಕೂಡ ನಾವು ಕೆಲವೊಮ್ಮೆ ಮಾತಾಡ್ತೇವೆ. ಮಕ್ಕಳು ಇರ್ತಾರಲ್ಲ, ಯಾವುದೋ ಇನ್ನೊಂದು ವಿಚಾರಗಳು, ಕೊಲೆ ಅಥವಾ ಆ ಥರದ್ದು ಏನಾದರೂ ದುರ್ಘಟನೆ, ಇದನ್ನೆಲ್ಲ ಆ ಮಕ್ಕಳು ಎಲ್ಲಿಯೋ ಅಲ್ಲೇ ಆಟ ಕೂಡ ನಾವೇ ಮಾತಾಡಿದ್ದನ್ನೆಲ್ಲ ಕೇಳ್ತಾರೆ, ಮತ್ತೆ ಕ್ವಶನ್ ಮಾಡ್ತಾರೆ. ಈಗ ಅಂತ ಸಂದರ್ಭದಲ್ಲಿ ಮಕ್ಕಳಲ್ಲಿ ಇರುವಾಗ ನಾವು ಮಾತಾಡಬಹುದಾ ಅಥವಾ ನಾವು ಎಲ್ಲರೂ ಮಾತಾಡಿ ಹೋಗ್ತದೆ? ಐಡಿಯಲ್ ಆಗಿ ಹೇಳೋದಿದ್ರೆ, ಐಡಿಯಲ್ ಅಂತಂದ್ರೆ ನಿಜವಾಗಿ ನೋಡೋದಿದ್ರೆ, ಮಕ್ಕಳು ಎದುರು ಇರುವಾಗ ಅಂಥ ವಿಷಯಗಳನ್ನ ಚರ್ಚೆ ಮಾಡಬಾರ್ದು, ನಿಜವಾಗಿ ಮಾಡಬಾರ್ದು. ಹೇಗೆ ಮಕ್ಕಳಿರುವಾಗ ನಾವು ಮೊಬೈಲನ್ನು ಯೂಸ್ ಮಾಡಬಾರ್ದು, ಅದೇ ಥರ ಮಕ್ಕಳ ಎದುರಿನಲ್ಲಿ ಅಂಥ ವಿಚಾರಗಳನ್ನು, ಕೊಲೆ, ಸುಲಿಗೆ, ಆದರ ಇಂಥ ವಿಚಾರಗಳ ಬಗ್ಗೆ ಅಷ್ಟು ನಾವು ಮಾತಾಡೋದು ಒಳ್ಳೆಯದಲ್ಲ. ಎಲ್ಲದಕ್ಕಿಂತ ಹೆಚ್ಚು ಬಹಳ ಮುಖ್ಯವಾಗಿ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮುಖ್ಯವಾದ ವಿಷಯ ನಾನು ಹೇಳಬೇಕಿತ್ತು. ಭಾಷೆ. ನಾವು ಮಾತನಾಡುವ ಭಾಷೆ ಉಂಟಲ್ಲ, ನಾವು ಉಪಯೋಗಿಸುವ ಶಬ್ದ ಉಂಟಲ್ಲ, ಮಕ್ಕಳ ಎದುರೇ ಮಾತಾಡುವಾಗ ಜಾಗೃತಿ ಬೇಕು. ಕೆಲಸೊತ್ತಿ ತಾಯಿ ಸಿಟ್ಟಿನಲ್ಲಿ ನೀನು ಸತ್ತೋಗು ಅಂತ ಹೇಳ್ತದೆ, ಅಥವಾ ನಾನೇ ಸಾಯ್ತೇನೆ ಅಂತ ಹೇಳ್ತದೆ. ಮಗು ನಾಳೆ ಏನು ಮಾಡ್ತದೆ ಗೊತ್ತಾ? ನಾನು ಸಾಯ್ತೇನೆ ಅಂತ ಅದೇ ಶಬ್ದವನ್ನು, ಮಗುವಿಗೆ ಅದರ ಅರ್ಥ ಗೊತ್ತಿಲ್ಲ, ಆದರೆ ಮಗು ಶುರು ಮಾಡ್ತದೆ ನಾನು ಸಾಯ್ತೇನೆ. ಹಾಗಾಗಿ ಮಕ್ಕಳ ಎದುರಿನಲ್ಲಿ ನಾವು ಮಾತನಾಡುವ ಭಾಷೆ ಉಂಟಲ್ಲ, ನಾಲಿಗೆ ಹಿಡಿತಬೇಕು, ಬಾಯಿಗೆ ಬಂದಾಗ ಮಾತಾಡಬೇಕು, ಜಾಗೃತಿ ಬೇಕು. ಅಂದರೆ ತಂದೆ ತಾಯಿ ಆಗಿದ್ದವರು ಮಗುವಿಗೆ ಮಾದರಿ ಆಗಬೇಕು, ಮಾಡೆಲ್ ಆಗಬೇಕು. ಅದೇ ನಾನು ಮಾತಾಡುವ ಭಾಷೆಯಲ್ಲಿ ಒಳ್ಳೆಯ ಶಬ್ದಗಳನ್ನು ಉಪಯೋಗಿಸಿದರೆ ಏನಾಗ್ತದೆ? ಅದೇ ಮಗು ಆ ಮಗುವಿನ ಶಬ್ದ ಭಂಡಾರದಲ್ಲಿ ಒಳ್ಳೆಯ ಶಬ್ದಗಳು ಇರ್ತದೆ. ಹೊಡೆಯುವುದಲ್ಲ, ಹೊಡೆದು ಬಡ್ದಿದ್ದರಿಂದ ಪ್ರಯೋಜನ ಇಲ್ಲ. ಹೊಡೆದು ಬಡ್ದಿದ್ದರಿಂದ ಮಕ್ಕಳನ್ನು ತಿದ್ದುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದರೂ ಇರ್ತಿದ್ರೆ ನಮ್ಮ ಸೈಕಾಲಜಿನಲ್ಲಿ ಇಲ್ಲಿವರೆಗೆ ನಾವು ಓದಿದ ವಿಷಯಕ್ಕೆ ಅರ್ಥವೇ ಇಲ್ಲ. ಹೊಡೆದು ಬಡ್ದಿದ್ದರಿಂದ ಬದಲಾಯಿಸಲಿಕ್ಕೆ ಮಕ್ಕಳನ್ನು ಸಾಧ್ಯವೇ ಇಲ್ಲ. ಒಂದು ಆಮಿಷ, ಈಗ ನಿಮಗೆ ಚಾಕ್ಲೇಟ್ ಕೊಡ್ತೇನೆ, ಪೆನ್ ಕೊಡ್ತೇನೆ, ಯಾವುದೊಂದು ಆಮಿಷಕ್ಕೂ ಬಲಿ ಮಾಡಬಾರ್ದು. ಆಮಿಷ ಕೊಡಬೇಕು. ಆಮಿಷ ಕೊಡುವಾಗ ಹೇಗಾಗ್ತದೆ ಅಂದರೆ ಅದಕ್ಕೆ ಕಂಡೀಷನಲ್ ಆಗಿರಬೇಕು.
ನೀನು ಈ ಕೆಲಸ ಮಾಡಿದರೆ ನಾನು ನಿನಗೆ ಇದನ್ನು ಕೊಡ್ತೇನೆ, ಕಂಡೀಷನ್ ಅಷ್ಟೇ. ನೀನು ಅದು ಮಾಡದಿದ್ರೆ ನಾನು ನಿನಗೆ ಕೊಡೋದಿಲ್ಲ ಅಂತ ಹೇಳಲಿಕ್ಕಿಲ್ಲ. ನೀನು ಇದನ್ನು ಮಾಡಿದ್ರೆ ನಾನು ನಿನಗೆ ಕೊಡ್ತೇನೆ. ಈಗ ನೀನು ಉದಾಹರಣೆಗೆ ಈಗ ಒಂದು 10 ನಿಮಿಷ ಈಗ ನೀನೊಂದು ಕಾಪಿ ಬರಲಿಕ್ಕೆ ಈ ಅರ್ಧ ಪೇಜು ನೀನು, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಇದು ಪೇರೆಂಟ್ಸ್ಗಳು ತಿಳ್ಕೊಳ್ಬೇಕು. ಈಗ ಅವನು 1 ಪೇಜು ಬರೀಬೇಕು ಅಂತ ಇಟ್ಕೊಳ್ಳೋಣ. ಅವನಿಗೆ ಬರೆಯುವುದು ಹೋಮ್ವರ್ಕ್ 1 ವರ್ಕ್ ಅಂತ ಇಟ್ಕೊಳ್ಳೋಣ, 1 ಪೇಜು. ಆ 1 ಪೇಜು ಹೋಮ್ವರ್ಕನ್ನು ಅವನು ಪೂರ್ತಿ ಬರೀಲಿಕ್ವರೆಗೆ ನಾವು ಬಿಡಬಾರ್ದು. ನಾವೇನು ಮಾಡಬೇಕು ಅಂದರೆ, ನೀನು ಅರ್ಧ ಪೇಜು ಬರೆದ್ರೆ ನಾನು ನಿನಗೆ ಈ ಚಾಕ್ಲೇಟ್ ಕೊಡ್ತೀನಿ. ಚಾಕ್ಲೇಟ್ ಬದಲು ಒಂದು ಕತೆ ಹೇಳ್ತೇನೆ ಅಂತ ಅದು ಕೂಡ ಹೇಳ್ಬೋದು. ಅದು ಮಾಡ್ಬೋದು. ಹಣ್ಣು ಒಂದು ಪೀಸ್ ಅದೇ ಅಂದರೆ ಮಗುವಿಗೆ ಯಾವುದು ಇಷ್ಟವೋ ಆ ಚಟುವಟಿಕೆ, ಅದು ತಿಂಡಿನೂ ಆಗಿರ್ಬೋದು, ಚಟುವಟಿಕೆನೂ ಆಗಿರ್ಬೋದು, ಮಗುವಿಗೆ ಯಾವುದು ಇಷ್ಟವೋ ಇದನ್ನು ನಿನಗೆ ಮಾಡಿದ್ರೆ ಅದನ್ನು ಕೊಡ್ತೀನಿ, ಅದನ್ನು ಮಾಡ್ತೀನಿ. ಆಟವು ಅದೇ, ಹಾಂ, ಆಟ ಕೂಡ. ಹಾಂ, ನಿನಗೆ ಈಗ 1 ಪೇಜ್ ಬರೀಬೇಕಲ್ಲ, 1 ಪೇಜ್ ಬರೀದು ಆಮೇಲೆ ನೋಡೋಣ. ನೀನು ಅರ್ಧ ಪೇಜು ಬರೆದ್ರೆ ನಿನಗೆ ಆಟ ಆಡ್ಬೋದು. ಆಟ ಆಡಲಿಕ್ಕೆ ಬಿಟ್ಟಿತ್ತು ಒಂದು 5-10 ನಿಮಿಷವನ್ನು ಆಟ ಆಡ್ತಾನೆ. ಆಟ ಆಡಿದ ಕೂಡಲೇ ಹಾಂ, ಈಗ ಇನ್ನೊಂದು ಅರ್ಧ ಪೇಜ್ ಉಳಿದಿದೆಯಲ್ಲ, ಅದನ್ನು ನೀನು ಬರೆದ್ರೆ ಇನ್ನೊಂದು ಸತಿ ನಿನಗೆ ಆಟ ಆಡಲಿಕ್ಕೆ ಬಿಡ್ತೇನೆ. ಅವನು ವಾಪಸ್ ಬರ್ತಾನೆ, ಅರ್ಧ ಪೇಜ್ ಮುಗಿಸ್ತಾನೆ. ಇದು ಒತ್ತಾಯದಿಂದ ಆಗೋದಲ್ಲ, ಪ್ರೆಷರ್ನಿಂದ ಆಗೋದಲ್ಲ, ಅವನು ಇಷ್ಟಪಟ್ಟೇ ಮಾಡುವಂಥದ್ದು. ಆಟದ ಮೇಲೆ ಇಷ್ಟ ಇರ್ತದೆ. ನೀನು ಈ ಆಟ ನೀನು ಆಯಿತು, ನೀನು ಇದನ್ನು ಅರ್ಧ ಪೇಜ್ ಬರೆದು ನಿನಗೆ ಆ ಆಟ ಆಡಲಿಕ್ಕೆ ಬಿಡ್ತೇನೆ. ಹೌದು. ಇನ್ನೊಂದು ಏನು ಅಂತಂದರೆ, ಪೇರೆಂಟಿಂಗಿನ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು. ಅತಿ ಮುಖ್ಯವಾಗಿರೋದನ್ನು ನಾನು ಕೆಲವೆಲ್ಲ ನೆನಪಿಗೆ ಬಂದಾಗ ನಾನು ಹೇಳ್ತಿರ್ತೀನಿ. ಇನ್ನೊಂದು ಭಾಳ ಮುಖ್ಯ ಏನು ಅಂತಂದರೆ, ನಮ್ಮ ಮಕ್ಕಳ ಜೊತೆ ದಿವಸಕ್ಕೆ ಒಂದು 10 ನಿಮಿಷನಾದರೂ ನಾವು ಆಟ ಆಡಬೇಕು. ಯಾವ ಆಟ ಆದರೂ ಆಗ್ತದೆ. ಮಕ್ಕಳನ್ನ ಜೊತೆ ಸೇರಿಸ್ಕೊಂಡು ಆಟ ಆಡಬೇಕು ನಾವು, ಭಾಳ ಮುಖ್ಯ. ಈಗಿನ ಸಮಯದಲ್ಲಿ ತಂದೆ ತಾಯಿಗೆ ಪುರ್ಸೊತ್ತಿಲ್ಲ, ಟೈಮ್ ಇಲ್ಲ, ನಮಗೆ ಮುಂದೆ ಟೈಮ್ ಇಲ್ಲ ಅಂತ ಹೇಳುವಂಥದ್ದೆಲ್ಲ ಎಕ್ಸ್ಕ್ಯೂಸು. ಅದೆಲ್ಲ ಮಾಡಿದ್ರಿಂದ ನಾನು ಹೇಗೆ ಬೇಕಾದರೂ ಇರ್ತೇನೆ, ನಾನು ಹೇಗೆ ಬೇಕಾದರೂ ಮೊಬೈಲ್ ನೋಡ್ತೀನಿ, ನಾನು ಹೆಂಗೆ ಬೇಕಾದರೂ ಮಾತಾಡ್ತೀನಿ, ಹೆಂಗೆ ಬೇಕಾದರೂ ಜಗಳ ಮಾಡ್ತೀನಿ, ಗಂಡ ಹೆಂಡ್ತಿ ನಾವು ಹೆಂಗೆ ಬೇಕಾದರೂ ಜಗಳ ಮಾಡ್ತೀವಿ, ಅದು ಮಾಡ್ತೀವಿ. ನನ್ನ ಮಗು ಮಾತ್ರ ಸರಿಯಾಗಬೇಕು, ಅದಾಗೋದಿಲ್ಲ. ಅವನಿಗೆಲ್ಲ ಆ ಮಗುವಿಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ನಾನು ಅಂತ ಹೇಳೋ ಭಾವನೆ ನಮಗೆ. ಏನು ವ್ಯವಸ್ಥೆ ಮಾಡೋದು? ಈಗ ಅವನಿಗೊಂದು ಬಟ್ಟೆ ತೆಗೆದುಕೊಟ್ರೆ ಅಥವಾ ಅವನಿಗೆ ಬೇಕಂದು ಆಟದ ಸಾಮಾನು ತೆಗೆದುಕೊಟ್ರೆ ಅಲ್ಲಿಗೆ ಕೆಲಸ ಮುಗಿಯುವುದಿಲ್ಲ. ಅದು ಆಗೋದಿಲ್ಲ. ಅವನಿಗೊಂದು ಕೆಲವು ಅನೇಕ ಜನ ಪೇರೆಂಟ್ಸ್ ಹೇಳೋದುಂಟು, ಮಗು ಹುಟ್ಟಿದ ಕೂಡ 10 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿದ್ದೀನಿ ಅವನ ಹೆಸರಿನಲ್ಲಿ ಅಂತ. ಯಾವ ಸಂಭ್ರಮಕ್ಕೆ 10 ಲಕ್ಷ ರೂಪಾಯಿ? ಆ ಇನ್ಶೂರೆನ್ಸಿನ ಬೆಲೆ ಎಲ್ಲಿ? ಆ ಮಗುವಿನಲ್ಲಿ ನೀವೊಂದು ಜೀವನದ ಮೌಲ್ಯ ಕಲಿಸಿಕೊಟ್ರೆ ಅದರಿಂದ ಬರುವ ಬೆಲೆ ಎಲ್ಲಿ? ಮತ್ತೆ ಈಗ ಸ್ಕೂಲಲ್ಲಿ ಕೂಡ ಸುಮಾರು ಈಗ ಟೀಚರ್ಸ್ ಹೇಳಿಕೊಡುವ ಸ್ವಲ್ಪ ಜೋರಿನಲ್ಲಿ ಹೇಳಿಕೊಡುದ ಆ ಟೈಪ್ ಹೇಳಿಕೊಡ್ತಾರಲ್ಲ. ಟೀಚರ್ಸಿನಲ್ಲಿಯೂ ಇದೇ ಸಮಸ್ಯೆ. ಈಗ ಪೇರೆಂಟ್ಸ್ಗಳಿಗೆ ನಾನು ಏನು ಹೇಳಿದ್ದೇನೆ, ಇದೇ ಕೆಲಸ ಟೀಚರ್ಸು ಮಾಡಬೇಕು. ಆದರೆ ದುರಂತ ಏನು ಅಂತಂದರೆ, ನಮ್ಮಲ್ಲಿರುವ ಅದನ್ನೇ ನಾನು ಹೇಳಿದ್ದು, ನಮ್ಮಲ್ಲಿರುವ ಎಜುಕೇಷನ್ ಸಿಸ್ಟಮ್ಮೇ ಸರಿ ಇಲ್ಲ. ಒಂದು ಕ್ಲಾಸಿನಲ್ಲಿ 65 ಜನ ಮಕ್ಕಳಿರ್ತಾರೆ, ಒಂದು ಟೀಚರ್ ಹೇಗೆ ಕಂಟ್ರೋಲ್ ಮಾಡೋದು? ಎಜುಕೇಷನ್ ಸಿಸ್ಟಮ್, ಆ ವ್ಯವಸ್ಥೆ ಉಂಟಲ್ಲ, ಆ ವ್ಯವಸ್ಥೆಯೇ ಕೊಳೆತು ನಾತ ಬರ್ತಾ ಇದೆ. ನಮಗೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲದಿದ್ರೂ ನಾನು ಹೇಳೋದು, ಕೊನೆಯ ಪಕ್ಷ ತಂದೆ ತಾಯಿಯಂದಿರಾದರೂ ಎಚ್ಚೆತ್ತು ತನ್ನ ಮಕ್ಕಳಿಗೆ ನಾನು ಹೇಳಿದ ಇಷ್ಟು ಕೆಲಸ ಮಾಡ್ಬೋದಾ? ಅದನ್ನು ಮಾಡುವುದಿಲ್ಲ ಅಂತಂದರೆ ಮತ್ತೆ ಈಗ ಅದೇ ಮಕ್ಕಳು ನೆಕ್ಸ್ಟ್ ಪೇರೆಂಟ್ಸನ್ನು ವೃದ್ಧಾಶ್ರಮಕ್ಕೆ ಅದಕ್ಕೆ ಏನಾದರೂ ಹಾಗೆ ಆಗುವುದು ಅಂತ ಅದನ್ನೇ ನಾನು ಹೇಳಿದ್ನಲ್ಲ, ತಂದೆ ತಾಯಿಯಂದಿರು ಏನು ಮಾಡುತ್ತಾರೆ ಅದನ್ನೇ ಮಕ್ಕಳು ಮಾಡಬೇಕು. ಒಂದು ನೆಂಟರಿಷ್ಟು ಮನೆಗೆ ಬಂದರೂ ಕೂಡ ಈ ಮಕ್ಕಳಿಗೆ ಓದು ಬರೋದ್ರಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಈಗ ಮನೆಗೆ ಯಾರಾದರೂ ಗೆಸ್ಟ್ಗಳು ಬಂದರೆ ಅವ್ರನ್ನ ಹೆಂಗೆ ಕರೆದು ಕೂರಿಸಬೇಕು? ಮಕ್ಕಳಿಗೆ ಅದನ್ನು ನಾವು ಹೇಳಿಕೊಡೋದಿಲ್ಲ. ಯಾಕೆ ಹೇಳಿಕೊಡೋದಿಲ್ಲ ಅಂತಂದರೆ ನಮಗೆ ಗೊತ್ತಿಲ್ಲ ಅದು. ಈಗ ನಾವು ನಮ್ಮ ಮನೆಗೆ ಯಾರಾದರೂ ಬಂದರೆ ನಾವೇನೇ ಒಬ್ಬ ಗೆಸ್ಟ್ಗಳನ್ನು ಬಂದರೆ ನಾವು ಹೆಂಗೆ ಕರೆದು ಕೂರಿಸ್ತೇವೆ? ಅದೇ ನಾವು ಸರಿ ಮಾಡೋದಿಲ್ಲ. ನಾವೇ ಸರಿ ಮಾಡದಿದ್ದಾಗ ಮತ್ತೆ ಮಕ್ಕಳಿಗೆ ಸರಿ ಮಾಡ್ತಾರೆ. ಇದು ನಾನು ಹೇಳಿದ್ದು ಜೀವನದ ಮೌಲ್ಯಗಳು ಅಂತ.
ಇದನ್ನು ನಾವು ಹೇಳಿಕೊಡಬೇಕು ಅಂತ ತಂದೆ ತಾಯಂದಿರು. ಬರೀ ಮಾರ್ಕ್ಸ್ ತೆಗಿಬೇಕು, ರ್ಯಾಂಕ್ ಬರಬೇಕು, ಕ್ಲಾಸಿನಲ್ಲಿ ಫಸ್ಟು ಬರಬೇಕು, ಅರ್ನಿಂಗ್ ದುಡ್ಡು ಮಾಡಬೇಕು ಅಷ್ಟೇ. ಅದು ಆಗೋದಿಲ್ಲ. ಆಗತ್ತೆ. ನಾನು ಆಗ ಹೇಳಿದ್ನಲ್ಲ, ಕುಚ್ಚುಕೋಯ ಕುಚ್ಚುಪಾಯ, ಅದು ಬೇಕಾ? ನಿಮಗೆ ಮಾನಸಿಕ ನೆಮ್ಮದಿ ಇಲ್ಲ ಅಷ್ಟೇ, ಶಾಂತಿ ಸಮಾಧಾನ ಇಲ್ಲ. ಯಾವುದು ಬೇಕು? ನಿಮ್ಮ ಚಾಯ್ಸ್, ನಿಮಗೆ ಚಾಯ್ಸ್. ಜೀವನದ ಮೌಲ್ಯಗಳನ್ನು ಮಕ್ಕಳಿಗೆ ಹೇಳಿಕೊಡುವಂಥದ್ದು ತಂದೆ ತಾಯಿಯಂದಿರ ಆದ್ಯ ಕರ್ತವ್ಯ. ಅವರನ್ನು ಓದಿ ಮಾರ್ಕ್ಸ್ ತೆಗೆಸಿ ರ್ಯಾಂಕ್ ತೆಗೆಸುವಂಥದ್ದು ತಂದೆ ತಾಯಿಯಂದಿರ ಕರ್ತವ್ಯ ಅಲ್ಲವೇ ಅಲ್ಲ. ಈ ರೀತಿ ಅದೇ ಖಿನ್ನತೆ ಮತ್ತು ಮಕ್ಕಳ ವಿಚಾರದಲ್ಲಿ ನಿಮ್ಮ ಸೈಡಿಗೆ ಅವರು ಈ ಥರ ಸಮಸ್ಯೆ ಹೇಳಿಕೊಂಡು ಬಂದರೆ ನೀವು ಅವರಿಗೆ ಮೆಡಿಸಿನ್ ಕೊಡೋದು ಅಲ್ಲ? ಈ ರೀತಿ ಮೆಡಿಸಿನ್ನು ಸಾಮಾನ್ಯವಾಗಿ ಹೆಚ್ಚಿನ ಸಮಸ್ಯೆಗಳಿಗೆ, ಮಕ್ಕಳಲ್ಲಿ ಬರುವ ಮಾನಸಿಕ ಸಮಸ್ಯೆ ಇರ್ಬೋದು, ದೊಡ್ಡವರಲ್ಲಿ ಬರುವ ಮಾನಸಿಕ ಸಮಸ್ಯೆ ಇರ್ಬೋದು, ಒಂದು ಕೆಲವು ಆಯ್ದ ಸಮಸ್ಯೆಗಳು, ಒಂದು ಮೂರೋ ನಾಲ್ಕೋ ಸಮಸ್ಯೆಗಳು ಬಿಟ್ಟರೆ, ಉದಾಹರಣೆಗಾಗಿ ಮಾನಸಿಕವಾದ ಒಂದು ಸಮಸ್ಯೆ, ಅತ್ಯಂತ ಭೀಕರವಾದ ಒಂದು ಮಾನಸಿಕ ಸಮಸ್ಯೆ ಇದೆ, ಮಕ್ಕಳಲ್ಲಿಯೂ ಬರ್ತದೆ, ಅದು ದೊಡ್ಡವರಲ್ಲಿಯೂ ಬರ್ತದೆ. ಸ್ಕಿಜೋಫ್ರೇನಿಯಾ ಅಂತ ಹೆಸರು ಅದಕ್ಕೆ. ಸ್ಕಿಜೋಫ್ರೇನಿಯಾ ಅಂತ ಒಂದು ಭಾಳ, ನಾನು ಅದನ್ನು ಹೇಳಲಿಲ್ಲ, ಅತ್ಯಂತ ಭಯಂಕರವಾದ ಮಾನಸಿಕ ಸಮಸ್ಯೆ. ಇದಕ್ಕೆ ಔಷಧಿ ಬೇಕು. ಡಿಪ್ರೆಷನ್ ಅಂತ ನಾನು ಹೇಳಿದ್ನಲ್ಲ, ಡಿಪ್ರೆಷನ್ನಲ್ಲಿ ಸ್ವಲ್ಪ ಆ ಸಮಸ್ಯೆ ತುಂಬ ಭೀಕರ ಆದರೆ ಅದಕ್ಕೆ ಮೆಡಿಸಿನ್ಸ್ ಉಂಟು. ಈ ಥರದ ಒಂದು 2-3 ವಿಚಾರಗಳಿಗೆ, ಒಟ್ಟಾರೆ ಲೆಕ್ಕ ಹಾಕಿದರೆ ಎಲ್ಲ ಮಾನಸಿಕ ಸಮಸ್ಯೆಗಳಲ್ಲಿ 3 ಅಥವಾ 4 ಸಮಸ್ಯೆಗಳಿಗೆ ಮಾತ್ರ, ಅದು ಕೂಡ ನಮ್ಮ ಕೈ ತಪ್ಪಿ ಹೋದ ಸಂದರ್ಭದಲ್ಲಿ ಮಾತ್ರ, ಆರಂಭದ ಹಂತದಲ್ಲಿ ಬೇಡ. ಡಿಪ್ರೆಷನ್ ಆಗಲಿ, ಸ್ಕಿಜೋಫ್ರೇನಿಯಾ ಆಗಲಿ, ಆರಂಭದ ಹಂತದಲ್ಲಿ ಡಿಪ್ರೆಷನ್ನು ಸ್ಕಿಜೋಫ್ರೇನಿಯಾ ಇದ್ದವರನ್ನ ನಾನು ಔಷಧಿ ಇಲ್ಲದೆ ಟ್ರೀಟ್ಮೆಂಟ್ ಮಾಡಿ ಅವರನ್ನ ಸರಿ ಮಾಡಿದ್ದುಂಟು. ನನ್ನ ಕೈಯಿಂದ ಆಗಿದೆ ಆ ಥರ ಆಗಿದೆ, ಆಯ್ತಲ್ಲ. ಅದು ಬಿಟ್ಟು ಹೆಚ್ಚಿನ ಸಮಸ್ಯೆಗಳಿಗೆ, ಮಾನಸಿಕ ಸಮಸ್ಯೆಗಳಿಗೆ ಔಷಧಿ ಬೇಡ. ಔಷಧಿ ಇಲ್ಲದೆ ಅದನ್ನು ಸರಿ ಮಾಡಬೇಕು. ಸರಿ ಮಾಡಬೇಕು ಅಂತಂದರೆ ತುಂಬ ಕೆಲಸ ಇದೆ. ಪೇರೆಂಟ್ ಮುಖ್ಯವಾಗಿ ಏನು ಅಂತಂದರೆ, ನಾನು ಸರಿ ಆಗಬೇಕು ಅಂತ ಆ ವ್ಯಕ್ತಿಗೆ ಇರಬೇಕು ಮನಸ್ಸಿನಲ್ಲಿ. ದೊಡ್ಡವರಾದರೆ, ಚಿಕ್ಕವರಾದರೆ ನನ್ನ ಕೈಯಿಂದ ನಾನು ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿದ್ದೇನೆ, ನನ್ನ ಮಗುವನ್ನು ನಾವು ಸರಿ ಮಾಡಿ ಕೊಡಿ ಅಂತ ಹೇಳುವ ಒಂದು ತ್ಯಾಗ, ಸರೆಂಡರ್ ಉಂಟಲ್ಲ, ಸರೆಂಡರಿಗೆ ಅಂತ ಹೇಳೋದು, ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋದು ಉಂಟಲ್ಲ, ಡಾಕ್ಟರ್ ಹತ್ರ ಒಪ್ಪಿಸಿಕೊಳ್ಳೋದು, ಅದು ಬಹಳ ಮುಖ್ಯ. ಅದಿದ್ದರೆ, ತಂದೆ ತಾಯಂದಿರ ಸಹಕಾರ ಇದ್ದರೆ, ಯಾವುದೇ ರೀತಿಯ ಮಾನಸಿಕ ಸಮಸ್ಯೆ ಮಕ್ಕಳಿಗೆ ಕಂಡು ಬಂದರೂ ಅದನ್ನು ಸರಿ ಮಾಡ್ಬೋದು. ಕ್ಲಿನಿಕಲ್ ಸೈಕಾಲಜಿಸ್ಟನ್ನು ಕಾಣಬೇಕು. ಇದು ಹಿಂಗಿದೆ, ನಾನು ಏನು ಮಾಡಬೇಕು, ನನಗೆ ಸಲಹೆ ಸೂಚನೆಗಳನ್ನು ಕೊಡಿ ಅಷ್ಟೇ. ನಾನು ಹೇಳ್ತೀನಲ್ಲ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಅದು ಬೇರೊಂದು ಮಕ್ಕಳ ಜೊತೆ ಕಂಪೇರ್ ಮಾಡೋದಕ್ಕಿಂತ ಡಾಕ್ಟರ್ ಹತ್ರ ಹೋಗಿ ಕೇಳೋದು ಒಳ್ಳೆಯದು. ಈಗ ತಂದೆ ತಾಯಂದಿರು ಮಾಡುವ ಇನ್ನೊಂದು ಬಹಳ ದೊಡ್ಡ ಮಿಸ್ಟೇಕ್ ಏನು ಅಂತಂದರೆ, ನನ್ನ ಮಗುವನ್ನು ಇನ್ನೊಂದು ಮಗುವಿಗೆ ಹೋಲಿಸುವುದು. ನಿಮ್ಮ ಮಗುವನ್ನು ನೀವು ಇನ್ನೊಂದು ಮಗುವಿಗೆ ಹೋಲಿಸುವುದು ಮತ್ತು ನೀವು ನಿಮ್ಮ ಮಗುವಿಗೆ ಸ್ವಲ್ಪ ವಿಷ ಕೊಡೋದು ಎರಡೂ ಒಂದೇ. ಅಥವಾ ವಿಷ ಕೊಡೋದಕ್ಕಿಂತ ಹೆಚ್ಚು ಭೀಕರ ಹೋಲಿಸುವಂಗಿಲ್ಲ. ಯಾಕೆ ಅಂತಂದರೆ, ಪ್ರತಿಯೊಂದು ಮಗು ಕೂಡ ಸ್ಪೆಷಲ್. ಯಾವ ಮಗು ಕೂಡ ಒಂದು ಮಗು ಇನ್ನೊಂದು ಮಗುವಿನಾಗೆ ಇರೋಕ್ಕೆ ಸಾಧ್ಯವೇ ಇಲ್ಲ. ದೊಡ್ಡವರಲ್ಲಿ ಪರಸ್ಪರ ವ್ಯತ್ಯಾಸ ಹೇಗುಂಟೋ ಅದರ 10 ಪಟ್ಟು ವ್ಯತ್ಯಾಸ ಸಣ್ಣ ಮಕ್ಕಳಲ್ಲಿ. ಒಂದು ಮಗುವಿನಾಗೆ ಇನ್ನೊಂದು ಮಗು ಇರಲಿಕ್ಕೆ ಸಾಧ್ಯ. ನನ್ನ ಮಗು ಸ್ಪೆಷಲ್, ಅದು ನನ್ನ ಮಗು ಇದ್ದೆ. ನನ್ನ ಮಗುವಿನಾಗೆ ಇನ್ನೊಂದು ಮಗು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ನನ್ನ ಮಗು ಉಸಿರಾಡ್ತದೆ, ಆಗ ಮಗು ಉಸಿರಾಡ್ತದೆ, ಅದು ಬೇರೆ ವಿಚಾರ. ಬಟ್ ಅದು ಬಿಟ್ಟರೆ ಅನೇಕ ಸ್ವಭಾವಗಳಲ್ಲಿ, ಚರ್ಯೆಗಳಲ್ಲಿ, ವ್ಯವಹಾರಗಳಲ್ಲಿ, ಚಟುವಟಿಕೆಗಳಲ್ಲಿ ಒಂದು ಮಗುವಿನಂಗೆ ಇನ್ನೊಂದು ಮಗು ಇರೋಕ್ಕೆ ಸಾಧ್ಯವೇ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ, ಅವಳಿ ಮಕ್ಕಳು ಹುಡ್ತಾರಲ್ಲ, ಅವರಲ್ಲಿಯೂ ಕೂಡ ಒಂದು ಮಗುವಿನಂಗೆ ಇನ್ನೊಂದು ಮಗು ಇರೋದು. ಹಾಗಿರುವಾಗ ತಂದೆ ತಾಯಿ ಆಗಿದ್ದವರು ಬಹಳ ಜಾಗ್ರತೆ ಇರಬೇಕು. ನನ್ನ ಮಗುವನ್ನು ಇನ್ನೊಂದು ನೋಡು, ಅವನೆಷ್ಟು ಚೆನ್ನಾಗಿ ಓದ್ತಿದ್ದಾನೆ, ನಿನಗೆ ಮಾಡಲಿಕ್ಕಿರೋ ಸಂಕಟ ನಿನಗೆ ಏನು ಸಂಕಟ? ಯಾರಿಗೆ ಸಂಕಟ? ಯಾರಿಗೆ? ಅವನು ಓದಲಿಲ್ಲ ಅಂತ ಸಂಕಟ ತಂದೆ ತಾಯಿಗಲ್ವಾ, ಮಗುವಿಗ? ಅದನ್ನು ಯೋಚನೆ ಮಾಡು. ಕಂಪೇರ್ ಮಾಡಲೇಬಾರದು, ಯಾವತ್ತೂ ಕೂಡ ಕಂಪೇರ್ ಮಾಡಬಾರ್ದು. ಭಾಳ ದೊಡ್ಡ ತಪ್ಪು.
ಹಾಗಾಗಿ ಸಣ್ಣ ಮಕ್ಕಳಿಂದಾನೇ ಅವರಿಗೆ ಆ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುವಂಥದ್ದು ಅತ್ಯಂತ ಮುಖ್ಯ, ಅತ್ಯಂತ ಮುಖ್ಯ. 3 ವರ್ಷದಲ್ಲಿ ಕಲ್ತದ್ದು 100 ವರ್ಷದ ತನಕ ಬರುತ್ತೆ ಅಂತ. ಹೌದು ಹೌದು, ಹಾಗೆ ಹೌದು, ಸರಿ. ಅದು 3 ವರ್ಷದಲ್ಲಿ ಕಲ್ತದ್ದು 100 ವರ್ಷಕ್ಕೆ ಸಾಕಾಗ್ತದೆ. ಅಷ್ಟು ಕಲಿಸಬೇಕು ನಾವು. ತಂದೆ ತಾಯಿಯಾಗಿದ್ದವರು ಟೀಚರ್ ಆಗಬಾರ್ದು. ಟೀಚರಲ್ಲಿ ಸ್ಕೂಲಿನಲ್ಲಿ ಇದ್ದಾರಲ್ಲ ಅವರೇ ಸಾಕು. ಮನೆಯಲ್ಲಿಯೂ ಅದೇ ಥರದ ಟೀಚಿಂಗ್ ನಾನು ಹೇಳಿಕೊಂಡು ಅದನ್ನು ಬರಿ, ಇದನ್ನು ಬರಿ, ತಿದ್ದು, ಅದನ್ನು ಸರಿ ಮಾಡು, ತಿದ್ದು, ಮತ್ತೊಂದು ಮಾಡು, ಅದು ಟೀಚರ್ನ ಕೆಲಸ, ತಂದೆ ತಾಯಿಯ ಕೆಲಸ ಅಲ್ಲ. ತಂದೆ ತಾಯಿಯವರು ಕೊಡಬೇಕಾಗಿರೋದು ಮಗುವಿಗೆ ಏನು ಅಂತಂದರೆ ಲವ್ ಆ್ಯಂಡ್ ಅಫೆಕ್ಷನ್, ಪ್ರೀತಿ ಮತ್ತು ವಾತ್ಸಲ್ಯ. ತಂದೆ ತಾಯಿಯಂದಿರು ಮಕ್ಕಳಿಗೆ ಕೊಡಬೇಕಾಗಿರೋದು ಪ್ರೀತಿ ವಾತ್ಸಲ್ಯ ಕೊಡೋದ್ರಲ್ಲಿ ತಂದೆ ತಾಯಿಗಳು ಕಂಜೂಸ್ ಆದರೆ ಮುಂದಕ್ಕೇನು ಮಾಡೋಕ್ಕಾಗಲ್ಲ. ಪೇರೆಂಟಿಂಗ್ನ ಬಗ್ಗೆ ಎಷ್ಟು ಬೇಕಾದರೂ ನಾವು ಮಾತಾಡ್ಬೋದು. ಇನ್ನೊಂದು ಸತಿ ಸಂದರ್ಭ ಸಿಕ್ಕುವಾಗ ನೋಡು. ಈಗ ನೀವು ಇಂಥ ಸಮಸ್ಯೆಗಳ ಮಕ್ಕಳಿಗೆ ಅಥವಾ ದೊಡ್ಡವರಿಗಾದರೂ ಕೂಡ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು? ಖಂಡಿತ ಮಾಡ್ಬೋದು, ತೊಂದರೆ ಇಲ್ಲ. ಮೈಸೂರಿನ ಖಂಡಿತ ನನ್ನ ನಂಬರ್ ಕೊಡ್ಬೋದು. 9448378427. ನೀನು ಅದನ್ನು ಬೇಕಾದ್ರೆ ಡಿಸ್ಪ್ಲೇ ಮಾಡಿ. 9448378427. ಅದು ನನ್ನ ವಾಟ್ಸಪ್ ನಂಬರ್ ಕೂಡ. ಫಸ್ಟಿಗೆ ಒಂದ್ಸತಿ ನನಗೊಂದ್ಸತಿ ಅವರು ಮೆಸೇಜ್ ಮಾಡಲಿ, ಈ ಥರ ನಿಮ್ಮ ಹತ್ರ ಮಾತಾಡಬೇಕು ಅಂತೇಳಿ. ನಾನೇ ಅವರಿಗೆ ಮತ್ತೆ ವಾಪಸ್ ಫೋನ್ ಮಾಡ್ತೀನಿ. ಮಾತಾಡಿ ಏನು ಅಂತ ವಿಷಯ ತಿಳ್ಕೊಂಡು ನನ್ನ ಕೈಯಿಂದ ಅಪಾಯಿಂಟ್ಮೆಂಟ್ ತಗೊಂಡು ಅವರು ಬಂದು ನನ್ನನ್ನು ಕಂಡು ಮಾತನಾಡಿ ಮುಂದೆ ಎಂತ ಅಂತ ನೀವೇ ನಾನು ಹೇಳ್ತೀನಿ. ಮುಂದೆ ಎಂತ ಮಾಡಬೇಕು ಅಂತ ನಾನು ಅದನ್ನು ಫಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಅದೇ ಇವ್ರಿಗೆ ನಂಬರ್ ಡಿಸ್ಪ್ಲೇ ಮಾಡ್ತೇವೆ. ಅದು ಆ ನಂಬರಿಗೆ ವಾಟ್ಸಪ್ ಮಾಡಿ, ಆಮೇಲೆ ಅವರು ಅದು ಏನಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಒಂದು ಮುಖ್ಯವಾದ ವಿಷಯ ನಾನು ಹೇಳಬೇಕು. ಯಾರಿಗೇ ಆಗಲಿ, ತಂದೆ ತಾಯಿಯಂದರೆ ಆಗಲಿ, ಬೇರೆಯವರಿಗೆ ದೊಡ್ಡವರಿಗೆ ಆಗಲಿ, ನನ್ನನ್ನು ಕಂಡು ಮಾತನಾಡಿದ್ದು ಇದು ಗೌಪ್ಯವಾಗಿ ಇದ್ದರೆ ಒಳ್ಳೆಯದು ಅಂತೇಳಿ ಕೆಲವು ಜನರ ಮನಸ್ಸಿನಲ್ಲಿ ಇರ್ತದೆ. ನಾನು ಈಗಲೇ ಒಂದು ಮಾತು ಹೇಳ್ತಾ ಇದ್ದೀನಿ. ನನ್ನ ಜೊತೆ ಕಂಡು ಮಾತನಾಡಿದ್ದು ಹೋಗಿದ್ದು ವಿಚಾರ ನನಗೂ ನಿಮಗೂ ಬಿಟ್ಟು ಇನ್ನು ಯಾರಿಗೂ ಅದು ಗೊತ್ತಾಗುವಾಗ ಇಲ್ಲ. ಅದು ನನ್ನ ಅದು ನನಗೂ ಮತ್ತು ನಿಮಗೂ ಮಾತ್ರ ಗೊತ್ತು. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದಾಳೆ ನನ್ನ ಹೆಂಡತಿ. ನಮ್ಮಲ್ಲಿಗೆ ಬರುವ ಅನೇಕ ಜನರ ಹತ್ರ ನಾನು ಏನಾಗಿದೆ, ಏನು ಮಾತಾಡ್ತೀನಿ ಅಂತ ಅವಳಿಗೆ ಒಂದು ವಾಕ್ಯ, ಒಂದು ಶಬ್ದ ನಾನು ಹೇಳೋದಿಲ್ಲ. ಅವಳಿಗೆ ನೀನು ಕೇಳಬಾರ್ದು ಅಂತಾನೂ ಹೇಳಿದ್ದೇನೆ. ಹಾಗಾಗಿ ನೀವು ನಿಮ್ಮ ಗೌಪ್ಯತೆಯನ್ನು ಖಂಡಿತ ಕಾಪಾಡಿಕೊಳ್ಬೋದು. ಇವ್ರ ಹತ್ರವೇ ಬೇಕಾದ ರೀತಿ ಮಾತಾಡಿ ಮುಂದೆ ಏನು ಅಂತ ಹೇಳ್ತಾರೆ. ಇಷ್ಟೊತ್ತು ನಮಗೆ ಉತ್ತಮ ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಹಾಗೆ ನಾವು ಎಷ್ಟು ಬದಲಾವಣೆ ಆಗಬೇಕು, ಪೇರೆಂಟ್ಗಳಂತ ಮಾತ್ರ ಆದರೆ ಸಾಲ, ಅದನ್ನೆಲ್ಲ ನೀವು ಹೇಳಿಕೊಟ್ಟಿದ್ದೀರಿ. ಹಾಗೆ ನಿಮಗೆ ತುಂಬ ಧನ್ಯವಾದಗಳು ಅಕ್ಕ. ನೀವು ಕೂಡ ಇದ್ದದ್ದಕ್ಕೆ ತುಂಬ ಧನ್ಯವಾದಗಳು. ಖುಷಿ ಆಯಿತು.